ದೇವರಾಜೇಗೌಡರು ಬಿಡುಗಡೆ ಮಾಡಿದ್ರು, ಅವರನ್ನ ಬಂಧಿಸಿದ್ದೀರಿ. ನಂಬರ್ 1. ಕಾರ್ತಿಕ್ ಗೌಡರನ್ನ ಬಂಧಿಸುವಂತ ಧೈರ್ಯವನ್ನ ಕಾಂಗ್ರೆಸ್ ಸರ್ಕಾರ ಯಾಕೆ ತೋರಿಸ್ತಾ ಇಲ್ಲ? ತಪ್ಪು ಯಾರಿದಾರೋ ಅದನ್ನ 100% ಮಾಡೇ ಮಾಡ್ತೀವಿ. ನಾವು ಇಲ್ಲಿ ಯಾಕೆ ಬಿಡ್ತಾ ಇದ್ದೀರಿ? ನಾವು ಬಿಜೆಪಿ ಅವರಲ್ಲ. ಅಲ್ಲ ಒಂದು ನಿಮಿಷ. ಪ್ರಜ್ವಲ್ ರೇವಣ್ಣ ಅವರಿಗೆ ಮುಹೂರ್ತ ಸಿಕ್ಕಿದೆ. ಕಾರ್ತಿಕ್ ಗೌಡರಿಗೆ ಯಾವತ್ತು ಅಕ್ಕಯ್ಯವರೇ 100% ನಾವು ಆಕ್ಷನ್ ತೆಗೆದುಕೊಳ್ಳುತ್ತೇವೆ. ಒಂದೇ ಒಂದು ರಾಜಕೀಯ ಪಕ್ಷಕ್ಕೆ ಈ ಪ್ರಕರಣದಲ್ಲಿ ಆಕ್ಚುಯಲ್ ವಿಕ್ಟಿಮ್ಸ್ ಹೆಣ್ಣು ಮಕ್ಕಳು ಅವ್ರ ಬಗ್ಗೆ ಕಾಳಜಿ ಒಂದೇ ಒಂದು ಪಕ್ಷಕ್ಕೆ ಇದೆಯಾ? ಒಂದೇ ಒಂದು ಸಿಂಗಲ್ ಪಕ್ಷಕ್ಕೆ? ಮೊದಲನೇದಾಗಿ ಪ್ರಜ್ವಲ್ ರೇವಣ್ಣ ಮೇ 31ಕ್ಕೆ ಬರ್ತಾರಲ್ವಾ ಅಂತ ಯಕ್ಷ ಪ್ರಶ್ನೆ, ದೊಡ್ಡ ಪ್ರಶ್ನೆ. ಅದು ಕಾಗೆ ಆರಿಸಿದ್ದೆ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಇರುವಂತ ಡೌಟ್ ಏನಪ್ಪಾ ಅಂತಂದ್ರೆ ಈ ಪಾಸ್ಪೋರ್ಟ್ ಎಲ್ಲಿ ರದ್ದಾಗ್ಬಿಡುತ್ತೆ ಅನ್ನೋ ಕಾರಣಕ್ಕಾಗಿ ಇಲ್ಲಿಂದಲೇ, ಮತ್ತು ಹೇಳ್ತೀನಿ ನಾನು, ಇಲ್ಲಿಂದಲೇ ಕರ್ನಾಟಕದಿಂದಲೇ ಕೆಲವು ಮಾಹಿತಿಯನ್ನು ರವಾನಿಸಿ ಮಾಡ್ತಾ ಇರುವಂತ ಒಂದು ಕುತಂತ್ರ ಮತ್ತೊಂದು ಷಡ್ಯಂತ್ರ. ಪ್ಲೀಸ್ ಕಂಟಿನ್ಯೂ. ಯಡಿಯೂರಪ್ಪನ ಮೇಲೆ ಬಂದಂತ ಲೈಂಗಿಕ ದೌರ್ಜನ್ಯ ಪ್ರಕರಣವೇ ಬೇರೆ ಇದೆ, ಲಕ್ಷ್ಮಣ್ ಸವದಿ ಮೇಲೆ ಇದ್ದಂಥ ಪ್ರಕರಣಗಳೇ ಬೇರೆ ಇದ್ದಾವೆ, ಮತ್ತೆ ಮೇಟಿಯವ್ರ ಮೇಲೆ ಬಂದ ಪ್ರಕರಣವೇ ಬೇರೆ ಇದ್ದಾವೆ, ಮತ್ತೆ ಈಗ ಬಂದಿರೋ ಪ್ರಕರಣ ಎಲ್ಲರಿಗೂ ದೊಡ್ಡದಾಗಿರೋ ಪ್ರಕರಣ ಅಂತ ಹೇಳ್ತೇನೆ. ಆದ್ರೆ ಇಲ್ಲಿ ವಿಕ್ಟಿಮ್ಸ್ ಆಗಿರೋದು ಯಾರು? ಹೆಣ್ಮಕ್ಳು. ಹೆಣ್ಮಕ್ಳ ಬಗ್ಗೆ ಯಾರಾದ್ರೂ ಮಾತಾಡಲೇಬೇಕಲ್ವಾ? ಒಂದು ಕಡೆ ನಮ್ಮ ಕರ್ನಾಟಕದ ಘನ ಸರ್ಕಾರ ಸರ್ವ ಜನಾಂಗದ ಶಾಂತಿಯ ತೋಟದ ಆಧಾರದಲ್ಲಿ ಬಸವಣ್ಣನವರನ್ನ ಗತವೈಭವದ 12ನೇ ಶತಮಾನದ ಒಬ್ಬ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ಮೇಲೆ ನಮ್ಮ ಕರ್ನಾಟಕಕ್ಕೆ ಎಷ್ಟು ಕೆಟ್ಟ ಹೆಸರು ಬಂದಿದೆ ಈ ಪ್ರಜ್ವಲ್ ರೇವಣ್ಣ ಅವರಿಂದ, ಅಪ್ಪ ಅಮ್ಮರಿಂದನೂ ಕೂಡ ಬಂದಿದೆ. ಬರೀ ಅದು ಅವರು ಕ್ಷಮೆ ಬಂದು ಅಪ್ಪ ಅಮ್ಮನ ಕೇಳ್ಕೊಂಡ್ಬಿಟ್ರೆ ನಮ್ಮ ಹೆಣ್ಮಕ್ಳಿಗೆ ಯಾರು ಕೇಳ್ತಾರೆ ಕ್ಷಮೆ? ಒಂದು ಕಡೆ ಮಹಿಳಾ ಸಬಲೀಕರಣ ಬಗ್ಗೆ ನಾವೇನ್ ಮಾತಾಡ್ತಾ ಇದ್ದೀವಿ, ನಾ ಹೇಳೋದು ಇಷ್ಟೇ, ನೀವು ಯಾರಿಗೂ ಅಯ್ಯೋ ಪಾಪ ಅಂತ ಹೇಳ್ಬೇಡಿ. ನೀವು ಬಂದು 31ಕ್ಕೆ ಸರೆಂಡರ್ ಆಗಿ ದ SIT ಏನೀಗ ಒಂದು ರಚನೆ ಆಗಿದೆಯೋ ನಿಷ್ಪಕ್ಷಪಾತವಾಗಿ ತನಿಖೆನ ಮಾಡಿ ಅವ್ರು ತಪ್ಪು ಮಾಡಿದ್ದಾರೆ ರೀ. ನಾನು ಒಬ್ಳು ಅತ್ಯಾಚಾರಕ್ಕೆ ಒಳಗಾದವಳು, ಆ ಹಿಂಸೆ ದೌರ್ಜನ್ಯ ಏನಂದ್ರೆ ನಂಗೆ ಚೆನ್ನಾಗಿ ಗೊತ್ತಿದೆ. ಈ ಗಂಡಸು ತುಂಬಾ ಚೆನ್ನಾಗಿ ಮಾತಾಡೋದು, ತುಂಬಾ ಸೂಕ್ಷ್ಮ, ತುಂಬಾ ಇದ್ರಾಗೆ ಬಟರ್ಫ್ಲೈಸ್ ತರ ತುಂಬಾ ಮಾತಾಡ್ತಾರೆ. ಆದ್ರೆ ಅದು ವಿಚಾರ ಅಲ್ಲ. ನೊಂದ ಹೆಣ್ಮಕ್ಳು ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪರ ಸರ್ಕಾರ ತುಂಬಾ ಕೆಲಸ ಮಾಡ್ತಾರೆ. ಜೊತೆಗೆ ನಾವು ಅದನ್ನ ಹೆಂಗೆ ವಾಪಸ್ ಪ್ರಶ್ನೆ ಮಾಡಬೇಕು? ಇಟ್ ಇಸ್ ನಾಟ್ ಅಬೌಟ್ ದ ಲಾ, ಇಟ್ ಇಸ್ ನಾಟ್ ಅಬೌಟ್ ದ ಸ್ಟೇಟ್, ಇಟ್ಸ್ ಅಬೌಟ್ ಬಿಯಾಂಡ್ ಎವ್ರಿಥಿಂಗ್. ಇಷ್ಟೊಂದು ಸರ್ಕಾರಗಳು ಈ ವ್ಯವಸ್ಥೆ ಮಹಿಳೆ ಪರವಾಗಿ ಇರೋದಾದ್ರೆ ಅದನ್ನ ಮೀರಿರುವಂತಹ ಪಿತೃಪ್ರಧಾನ ವ್ಯವಸ್ಥೆ ಇದೆಯಲ್ಲ, ಆ ಗಂಡಾಳ್ವಿಕೆ ಇದೆಯಲ್ಲ, ಅದನ್ನ ಹೇಗೆ ನಾವು ವಾಪಸ್ ಕೊಡಬೇಕು? ಅದನ್ನ ವಾಪಸ್ ನಾವು ಕೊಟ್ಟೇ ಕೊಡ್ತೀವಿ. ಮೇ 30ನೇ ತಾರೀಕು ನಮ್ಮ ನಡೆಗೆ. ಈ ವಿಡಿಯೋ ನೋಡಿದಾಗ ಇನ್ನೊಂದು ಡೌಟ್ ಏನ್ ಬಂತು ಅಂತಂದ್ರೆ, ಅವ್ರು ಹೇಳ್ತಾರೆ ಕುಮಾರಸ್ವಾಮಿ ಅವ್ರು ಮನವಿ ಮಾಡ್ಕೊಂಡಿದ್ದು ಅವ್ರಿಗೆ ಗೊತ್ತಿದೆ, ದೇವೇಗೌಡರು ಮನವಿ ಮಾಡ್ಕೊಂಡಿದ್ದು ಗೊತ್ತಿದೆ. ಅದೇ ಕುಮಾರಸ್ವಾಮಿ ಅವರು ಹಾಸನದ ಪ್ರಜಾವಾಣಿ ಪತ್ರಿಕೆಯ ಒಂದು ರಿಪೋರ್ಟ್ ಅನ್ನು ಓದ್ ಹೇಳ್ತಾರೆ, ಹಾಸನದಲ್ಲಿ ರಜಾ ಹಾಕ್ಲಿಕ್ಕೆ ಹೆದರ್ತಿದ್ದಾರೆ ಹೆಣ್ಮಕ್ಳು. ಅದನ್ನ ಗಮನಿಸಿರಲ್ವಾ ಪ್ರಜ್ವಲ್ ರೇವಣ್ಣ ಅವರು? ಅವ್ರು ಮಾಡೇ ಇಲ್ಲ ಅಂತ ಅನ್ಕೊಂಡ್ಬಿಡೋಣ, ಅವ್ರಿಗೂ ಈ ಆರೋಪಕ್ಕೂ ಸಂಬಂಧನೇ ಇಲ್ಲ ಅಂತ ಅನ್ಕೊಳ್ಳೋಣ ಮೇಡಮ್. ಬಟ್ ಆ ಹೆಣ್ಮಕ್ಳು ವಿಡಿಯೋ ಅಂತೂ ರಿಲೀಸ್ ಆಗಿದ್ಯಾ? ಅವ್ರ ಮಾನ ಮರ್ಯಾದೆ ಬೀದಿಲ್ ಹರಾಜಾಗಿದ್ಯಾ? ಅವ್ರ ಫ್ಯಾಮಿಲಿ ಡಿಸ್ಟರ್ಬ್ ಆಗಿದ್ಯಾ? ಯಾರು ಇದೇ ಕ್ಷೇತ್ರದ ಮತದಾರರು, ಇವ್ರಿಗೆ ವೋಟ್ ಹಾಕಿ ಗೆಲ್ಸಿರೋ ಕ್ಷೇತ್ರದ ಮತದಾರರು. ಅದಕ್ಕೊಂದು ಸಾರಿ. ಮತ್ತೆ ಇದು ಪೆಂಡ್ರೆ ವಿಚಾರ ಮಾತ್ರ ಅಲ್ಲ, ಇದು ಮಹಿಳೆಯರ ಲೈಂಗಿಕ ಹಲ್ಲೆ, ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ, ಲೈಂಗಿಕ ಹಿಂಸೆ, ಇದಕ್ಕೆ ಸಂಬಂಧಪಟ್ಟ ಬಿಗಿಯಾದ ಕಾನೂನುಗಳು ನಮ್ಮ ದೇಶಕ್ಕೆ ಮತ್ತಷ್ಟು ಬೇಕಾಗ್ತದೆ. ಓಕೆ, ಬಸವರಾಜ್ ಮಾಲಗತ್ತಿ ಅವ್ರ ಹತ್ರ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ BK ಸಿಂಗ್ ಅವರು ಇದರ ಮುಖ್ಯಸ್ಥರಾಗಿದ್ದಾರೆ. ಸಾಧಾರಣವಾಗಿ ಅವರ ಹಿನ್ನೆಲೆ ನೋಡಿದಾಗ ಅವರಿಗೆ ಬಹಳ ಅದ್ಭುತವಾದಂಥ ಒಂದು ಗೌರವ ಇದೆ. ಅವರ ಮೇಲೆ ಕೂಡ ಕೆಲವು ಆರೋಪಗಳು ಬಂತು. ಏನಪ್ಪ ಅಂತಂದರೆ, ಇಲ್ಲ SIT ಎಲ್ಲ ಮಾಹಿತಿಗಳನ್ನು ಹೊರಬಿಡ್ತಾ ಇದ್ದಾರೆ, ಮತ್ತೊಂದು ಇಡ್ತಾರೆ ಅಂತೇಳಿ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿ ಆದಿಯಾಗಿ ಉಪಮುಖ್ಯಮಂತ್ರಿ ಆದಿಯಾಗಿ ನಾನು ಅದನ್ನು ತಗೊಳ್ಳೋದಿಲ್ಲ ಅಂದರೆ ಅವರ ಆರಂಭದಲ್ಲಿ ಹೇಳ್ತಾರೆ. ಆದರೆ ಇಲ್ಲ, ನಿಮಗೆ ಯಾವುದೇ ರೀತಿಯಲ್ಲಿ ನಮಗೆ ಡೈರೆಕ್ಟಾಗಿ ರಿಪೋರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ ನಂತರ ಅದನ್ನು ಒಪ್ಕೊಂಡ್ರು ಅಂತೇಳಿ. ಸರ್, ಒಂದು ಕಡೆ SIT, ಮತ್ತೊಂದು ಕಡೆ ರಾಜ್ಯ ಸರ್ಕಾರ, ಮತ್ತೊಂದು ಕಡೆ ನಮ್ಮ ರಾಜಕೀಯ ಪಕ್ಷದ ನಾಯಕರುಗಳು. ಈ ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಕೂಡ ನಮ್ಮ ಕಣ್ಣಿಗೆ ಮಣ್ಣೆರಚುವ ಕೆಲಸವನ್ನೇ ಮಾಡ್ತಾ ಇದ್ದಾರೆ ಹೊರತಾಗಿ ಪ್ರಜ್ವಲ್ ರೇವಣ್ಣ ಮುಖಾಂತರ ಆ ನೂರಾರು ಮಹಿಳೆಯರಿಗೆ ಸಾಂತ್ವನ ಹೇಳಬೇಕಾದಂಥದ್ದು, ಅವರ ಕಣ್ಣೀರು ಒರೆಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಒಂದು ಕಂಡು ಬರ್ತಾ ಇದೆ. ಇದೆಲ್ಲವೂ ಕೂಡ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ವಿದೇಶದಲ್ಲಿ ಇದ್ದುಕೊಂಡಂಥ ಪ್ರಜ್ವಲ್ ರೇವಣ್ಣ ಒಂದು ಹೋಟೆಲ್ಗೆ ಹೋಗ್ತಾ ಇಲ್ಲ, ಎಲ್ಲಿ ಉಳ್ಕೋತಾರೆ? ಏನಿಲ್ಲಿ ಕರ್ನಾಟಕದಲ್ಲಿ ಆಗ್ತಾ ಇದೆ ಅಂತ ಮಾಹಿತಿ ಕೊಡ್ತಾ ಇರೋರು ಯಾರು? ಇದೆಲ್ಲ ಒಂದು ಲಿಂಕ್ ಇದೆ ಅನ್ನುವಂಥ ಅನುಮಾನಗಳು ಕಾಡ್ತಾ ಇದೆ. ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನೀವು ಇದನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಸರ್?
ಈಗ ಮೊದಲನೇದಾಗಿ ಬಿ ಕೆ ಸಿಂಗ್ ಅವ್ರ ಬಗ್ಗೆ ಡೌಟ್ ಪಡೋದು ಬೇಡ. ಬೇಡ, ಅದೇ. ಈ ಬಹಳ ಪ್ರಾಮಾಣಿಕ ವ್ಯಕ್ತಿ, ಇಂಪಾರ್ಷಿಯಲ್ ಆಫೀಸರ್, ಮೋಸ್ಟ್ ಬಹಳ ಒಳ್ಳೆಯ ಅಧಿಕಾರಿಗಳು. ಅವ್ರು ಯಾರ್ದು ಮಾತಿಗೆ ಬೆಲೆ ಕೊಡೋದಿಲ್ಲ. ಅವ್ರಿಗೆ ನಿರ್ಭಯ ವ್ಯಕ್ತಿ ಅವನು. ಖಂಡಿತವಾಗಿಯೂ ನ್ಯಾಯ ದೊರಕಿಸ್ಕೊಡುವಂಥ ಕೆಲಸ ಮಾಡ್ತಾರೆ, ಅದರಲ್ಲಿ ಎರಡನೇ ಡೌಟೇ ಇಲ್ಲ. ಅವ್ರ ಬಗ್ಗೆ ನಾವು ವಿಶ್ವಾಸ ಇಡೋಣ. ಸುಮ್ಮನೆ ಅವ್ರ ಬಗ್ಗೆ ಬ್ಲೇಮ್ ಮಾಡಿ ಬಹಳ ಒಳ್ಳೆಯ ವ್ಯಕ್ತಿ, ಪ್ರಾಮಾಣಿಕತೆಯಿಂದ ನ್ಯಾಯಯುತವಾಗಿ. ಪ್ಲೀಸ್ ಕಂಟಿನ್ಯೂ. ಎಸ್ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೇನೆ. ಗೊತ್ತು ಸರ್, ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೇನೆ. ಅವ್ರು ಹೇಗಿದ್ದಾರೆ ಗೊತ್ತು ನನಗೆ. ತುಂಬಾ ಒಳ್ಳೆಯ ವ್ಯಕ್ತಿ, ಪ್ರಾಮಾಣಿಕ ವ್ಯಕ್ತಿ, ನಿರ್ಭಯದಿಂದ ಕಾನೂನು ಪ್ರಕಾರವಾಗಿ ಕೆಲಸ ಮಾಡ್ತಾರೆ. ಯಾರ ಮಾತಿಗೂ ಈಲ್ಡ್ ಆಗೋದಿಲ್ಲ, ಯಾರ ಪ್ರೆಷರ್ಗೂ ಈಲ್ಡ್ ಆಗೋದಿಲ್ಲ. ಇದು ಒಂದನೇದ್ದು. ಇನ್ನು ಎರಡನೇದ್ದು ಅಂತಂದ್ರೆ, ಈಗೇನು ಎಲ್ಲ ರಾಜಕೀಯ ವ್ಯಕ್ತಿಗಳು ತಮಗೆ ಏನು ಅನುಕೂಲ ಆಗ್ತದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ತಮ್ಮ ಪಕ್ಷಕ್ಕೆ ಏನು ಅನುಕೂಲ ಆಗ್ತದೆ, ತಮ್ಮ ರಾಜಕೀಯವಾಗಿ ಏನು ಅನುಕೂಲ ಆಗ್ತದೆ, ತಮಗಿದ್ರಿಂದ ಏನು ಫಾಯ್ದೆ ಇದೆ, ಅಥವಾ ಇನ್ನೊಬ್ಬರಿಗೆ ಹೇಗೆ ಇದರಿಂದ ಹಾನಿ ಆಗೋದನ್ನು ಹೇಗೆ ತಪ್ಪಿಸ್ಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತಾ ಹೊರತಾಗಿ ಯಾರೂ ಸಂತ್ರಸ್ತರು ಇನ್ನುವರೆಗೆ ನೋಡಿ ಯಾವ ರಾಜಕೀಯ ನಾಯಕರು ಸಂತ್ರಸ್ತರ ಮನೆಗೆ ಹೋಗಿ ಅವ್ರಿಗೆ ಸಾಂತ್ವನ ಹೇಳಿಲ್ಲ, ಅವ್ರಿಗೆ ಕೌನ್ಸಿಲಿಂಗ್ ಮಾಡಿಸಿಲ್ಲ, ಅವ್ರ ಬಗ್ಗೆ ಯಾರೂ ಕಾಳಜಿ ಮಾಡ್ತಾ ಇಲ್ಲ. ಬಹಳ ದುರ್ದೈವ ಇದು. ನಮಗೂ ಸಿಟ್ಟು ಬರ್ತದೆ. ಸಾವಿರಾರು ಅಂತ ಹೇಳ್ತಾರೆ, ಸಾವಿರಾರು ಎಷ್ಟೇ ಜನ ಇರಲಿ, ಈಗ 1-2 ಕೇಸ್ ಆದರೆ ಅಡ್ಡಿ ಇಲ್ಲ. ಇವನ್ ಹನಿ ಟ್ರ್ಯಾಪ್ ಅಂತ ಹೇಳಿ ಇದು ಡೀಪ್ ಫೇಕ್ ಅಂತ ಹೇಳ್ತಾರೆ. ಡೀಪ್ ಫೇಕ್ ಇದ್ರೆ ಹನಿ ಟ್ರ್ಯಾಪ್ನಲ್ಲಿ ಮಾಡಿದ್ರೆ ಓಕೆ, ನಾವು ಡೀಪ್ ಫೇಕ್ ಅಂತ ಒಪ್ಕೋಬಹುದು. ಬಟ್ ಇದು ತಾನೇ ಮಾಡ್ಕೊಂಡಿದ್ದಾನೆ, ತಾನೇ ವಿಡಿಯೋ ಮಾಡ್ಕೊಂಡಿದ್ದಿದೆ, ಅದರಲ್ಲಿ ಡೀಪ್ ಫೇಕ್ ಪ್ರಶ್ನೆಯಲ್ಲಿ ಬರ್ತದೆ. ಇದು ನೋಡಿದ್ರೆ ಇದು ಎಲ್ಲ ದಿಕ್ಕು ತಪ್ಪಿಸುವಂತ ಎಲ್ಲ ರಾಜಕೀಯ ನಾಯಕರು ಮಾಡ್ತಾ ಇದ್ದಾರೆ. ಇದು ಒಳ್ಳೇದಲ್ಲ. ಆಮೇಲೆ ಏನೇನೋ ಮಾತಾಡಿ ಅವರ ರಾಜಕೀಯ ಇದು ಬೆಳೆ ಬೇಯಿಸ್ಕೊಳ್ಳಿಕ್ಕೆ ಸುಮ್ಮನೆ ಅನ್ನೆಸರವಾಗಿ SIT ಮೇಲೆ ಬ್ಲೇಮ್ ಮಾಡೋದು, SIT ಮೇಲೆ ಪ್ರೆಷರ್ ತರೋದು ಮಾಡ್ತಾ ಇದ್ದಾರೆ. ಇದು ಒಳ್ಳೇದಲ್ಲ. ಅವ್ರಿಗೆ ಫ್ರೀಯಾಗಿ ಹ್ಯಾಂಡಲ್ ಮಾಡಲಿಕ್ಕೆ ಬಿಡಬೇಕು. ಇದು ಏನಾದರೂ ಯಾಕೆ ಈ ಥರ ಇವರು ನೋಟಿಸ್ ಕೊಟ್ಟಿರೋ ಅಂತಂದರೆ, ನಾಳೆ ಏನಾದರೂ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಇವ್ರಿಗೆ ಸಸ್ಪೆಂಡ್ ಆಯಿತು, ಈಗ ಹಂಗೂ ಬ್ಲೂ ಕಲರ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ, ರೆಡ್ ಕಲರ್ ನೋಟಿಸ್ ಅಂದರೆ ಅಲ್ಲಿಂದ ಅರೆಸ್ಟ್ ಮಾಡ್ಕೊಂಡು ತರಬೇಕಾಗ್ತದೆ ಇಂಟರ್ಪೋಲ್ದವರು. ಸೊ ಹೀಗಾಗಿ ಹೆದರ್ಕೊಂಡು ಅವರು ಈ ತರ ವಿಡಿಯೋ ಮಾಡಿ ಕಳಿಸಿದ್ದಾರೆ ಅಂತ ನನ್ನ ಲೆಕ್ಕ. ನಾಳೆ ಅವರು ಯಾವ ಪಕ್ಷ ಕಮ್ಮಿ ಪಾಲಿಟಿಕ್ಸ್ ಕೆಟ್ಟ ರಾಜಕೀಯ ಆಟ ಆಡಿಲ್ಲ ಈ ಪ್ರಕರಣದಲ್ಲಿ ಅಂತ ಹೇಳಿ ಕಾಂಗ್ರೆಸ್. No. I will never accept this. ಈ ಪ್ರಶ್ನೆ ಕೇಳಿದ್ರೆ ತಪ್ಪು. ನೀವು ಕೇಳ್ತಾ ಇರೋದು ಪ್ರಶ್ನೆನೇ ತಪ್ಪು. You don't frame a question which is against Congress. No. I will never accept this. ಸ್ಮಿತಾ, ಒಂದು ನಿಮಿಷ ಸ್ಮಿತಾ, ಕುಂಬಳಕಾಯಿ ಕಳ್ಳ. ನೀವು ಒಂದು ಪ್ರಶ್ನೆ ಕೇಳಿ, ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ, ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಕನ್ನಡಿಗರ ಮುಂದೆ ಈ ಪ್ರಶ್ನೆಯನ್ನು ದಯವಿಟ್ಟು ತಾವು ಕೇಳುವಾಗ ಪ್ರಶ್ನೆಯನ್ನು ಕೇಳುವಾಗ ತಮ್ಮಲ್ಲಿ ಹಿಡಿತಾ ಇರಬೇಕು. ರಾಜಕೀಯ ಮಾಡುವ ಅವಶ್ಯಕತೆ ಏನಿದೆ? ಆ ವಿಚಾರದಲ್ಲಿ ಯಾಕೆ ಮಾತಾಡ್ತೀರಾ? ನಡೆಸುವಂತ ಪಕ್ಷವಾಗಿ ನಾನು ಕಂಪ್ಲೀಟ್ ಮಾಡಿಲ್ಲ. ಕಂಪ್ಲೀಟ್ ಅಲ್ಲ. ಪ್ರಶ್ನೆ ಕೇಳಬಾರ್ದು ಅನ್ನೋದಕ್ಕೆ, ಪ್ರಶ್ನೆ ಕೇಳಬಾರ್ದು ಅನ್ನೋದಕ್ಕೆ ಇದು ರಾಜ ಆಡಳಿತ ಅಲ್ಲ, ಪ್ರಜಾಪ್ರಭುತ್ವ. ಮಾಧ್ಯಮಗಳು ಡೆಮೋಕ್ರೆಟಿಕ್ ವ್ಯವಸ್ಥೆಯ ನಾಲ್ಕನೇ ಅಂಗ. ನಿಮಗೆ ಹೆಚ್ಚಿನ ಪ್ರಶ್ನೆ ಕೇಳಬೇಕು ನಾವು. ಸರ್ಕಾರ ನಡೆಸ್ತಿದ್ದೀರಿ, ನಿಮಗೆ ಹೆಚ್ಚಿನ ಪ್ರಶ್ನೆ ಕೇಳಬೇಕು ನಾವು. ಈಗ ಒಂದು ಬ್ರೇಕ್ನ ಟೈಮ್, ಒಂದು ಬ್ರೇಕ್. ಇಲ್ಲ, ಒಂದೇ ನಿಮಿಷ. ಈಗ ಒಂದು ಬ್ರೇಕ್ನ ಟೈಮ್. ರಘು ದೊಡ್ಡೇರಿ ಒಂದು ಮಾತನ್ನು ಕೇಳಿದ್ರು, ನೀವು ಕಾಂಗ್ರೆಸ್ಗೆ ಹೆಂಗೆ ಪ್ರಶ್ನೆಯನ್ನು ಮಾಡ್ತೀರಿ ಅಂತೇಳಿ. ಮಹಿಳಾ ಆಯೋಗ ಒಂದು ದೂರು ಕೊಡುತ್ತೆ ಸರ್ಕಾರಕ್ಕೆ, ಕೆಲವು ಹೆಣ್ಣು ಮಕ್ಕಳ ವಿಡಿಯೋಗಳು ಈ ರೀತಿ ಓಡಾಡ್ತಾ ಇದೆ ಹಾಸನ ಭಾಗದಲ್ಲಿ ಅಂತೇಳಿ. ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಮುಖ್ಯಮಂತ್ರಿಗಳೊಂದು ಟ್ವೀಟ್ ಮಾಡ್ತಾರೆ, ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ವಿಡಿಯೋಗಳು ಎಲ್ಲ ಕಡೆ ಹರಿದಾಡ್ತಾ ಇದೆ, ಇದರ ಬಗ್ಗೆ ಒಂದು ಕಂಪ್ಲೇಂಟ್ ಬಂದಿದೆ ಅಂತ. ಮಹಿಳಾ ಆಯೋಗ ಎಲ್ಲಿ ಪ್ರಜ್ವಲ್ ರೇವಣ್ಣ ಅಂತ ಹೇಳಿದೆ? ನಂಬರ್ 1 ತೋರಿಸ್ಬೇಕು. ಸಿದ್ದರಾಮಯ್ಯನವರು ಯಾವುದೇ ತನಿಖೆಗಳಿಲ್ಲದೆ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟ ವಿಡಿಯೋ ಅಂತೇಳಿ ಹೆಂಗೆ ಅವರು ಅದನ್ನು ಟ್ವೀಟ್ ಮಾಡಿದ್ರು? ಅದು ಕೂಡ ಒಂದು ದೇಶದ ರಾಜಕಾರಣ ಅಲ್ವಾ? ಹಾಗಂತ ಅವರನ್ನು ಸಮರ್ಥಿಸ್ತಾ ಇಲ್ಲ ನಾನು. ಅಲ್ಲೇ ನಿಮ್ಮದು ಶುರುವಾಗಿದೆ, ಅಲ್ಲಿ ಏನೋ ಇದೆ, ಏನೋ ದಾಲ್ ಮೇ ಕುಚ್ ಕಾಲ ಹೈ ಅನ್ನೋದು ಅಲ್ಲಿ ಡೌಟ್ ಆಗ್ತಾ ಇದೆ. ಅದಕ್ಕೆ ಕಾಂಗ್ರೆಸ್ಸನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಆ